ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗ್ರ್ಯಾಂಡ್ ಫಿನಾಲೆ ಇವತ್ತು ಗ್ರ್ಯಾಂಡ್ ಆಗಿ ನಡೀತಾ ಇದೆ. ವಿನ್ನರ್ ಮತ್ತು ರನ್ನರ್ ವೆರಿ ಸೂನ್ ನಿಮಗೆ ಅನೌನ್ಸ್ ಆಗುತ್ತೆ. ನಾನು ಕೂಡ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ಸ್ಪೆಷಲಿ ರಕ್ಷಿತನ್ಗೆ. ಸಾಮಾನ್ಯಳಾಗಿ ಬಂದು ಇವತ್ತು ಸೆಲೆಬ್ರಿಟಿಗಳ ಮಧ್ಯದಲ್ಲಿ ಕೂತಂತಹ ರಕ್ಷಿತಾ ನಿಜವಾಗ್ಲೂ ಕೂಡ ಗ್ರೇಟ್. ಸಾಮಾನ್ಯ ರಕ್ಷಿತಾ ಇವತ್ತು ಕರ್ನಾಟಕ ಜನತೆಗೆ ಒಂಥರ ಮನೆ ಮಗಳಾಗಿದ್ದಾಳೆ. ಕರ್ನಾಟಕದ ಮನೆ ಮಗಳಾಗಿದ್ದಾಳೆ ಅಂತಲೇ ಹೇಳ್ಬೋದು. ಸಾಮಾನ್ಯಳಾಗಿ ಬಂದಂತಹ ರಕ್ಷಿತಾ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ನೋಡ್ತಿದ್ದಂತಹ ಕೆಲವಷ್ಟು ಮಂದಿಗೆ ಮಾತ್ರ ಗೊತ್ತಿದ್ಲು ರಕ್ಷಿತಾ. ಆದರೆ ಇವತ್ತು ಕರ್ನಾಟಕದ ಇಡೀ ಮನಗಳನ್ನು ತಲುಪಿದಾಳೆ ರಕ್ಷಿತಾ. ಎಲ್ಲರಿಗೂ ಕೂಡ ರಕ್ಷಿತಾ ಯಾರು ಅಂದರೆ ಗೊತ್ತಾಗಿದೆ. ರಕ್ಷಿತನ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಜನತೆ ಒಪ್ಕೊಂಡಿದ್ದಾರೆ. ಅವಳ ಒಂದು ನಡತೆಗೆ, ರಕ್ಷಿತನ ಮಾತಿಗೆ, ರಕ್ಷಿತನ ಬುದ್ಧಿವಂತಿಕೆಗೆ, ರಕ್ಷಿತನ ಮೆಚುರಿಟಿಗೆ ಇಡೀ ಕರ್ನಾಟಕ ಜನತೆ ಫಿದಾ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ವಿನ್ ಅನ್ನೋದು ಅದನ್ನು ನಾನು ಪಕ್ಕಕ್ಕೆ ಇಟ್ಬಿಡ್ತೀನಿ. ವಿನ್ನಿಂಗ್ ಅನ್ನೋದು ಯಾರೋ ಒಬ್ಬರು ವಿನ್ ಆಗೋದು, ಯಾರೋ ಒಬ್ಬರಿಗೆ ಟ್ರೋಫಿ ಸಿಗೋದು, ಯಾರೋ ಒಬ್ಬರಿಗೆ 50 lakhs ದುಡ್ಡು ಸಿಗೋದು. ಆದರೆ ಸಾಮಾನ್ಯಳಾಗಿ ಬಂದಂತಹ ರಕ್ಷಿತಾ ಅಲ್ಲಿ ಬಂದಂತಹ ಅಷ್ಟು ಕಂಟೆಸ್ಟೆಂಟುಗಳ ಕೈಯಲ್ಲಿ ಒಳ್ಳೆಯ ಹುಡುಗಿ ರಕ್ಷಿತಾ, ಒಳ್ಳೆ ಗುಣವುಳ್ಳ ಹುಡುಗಿ ರಕ್ಷಿತಾ, ತಾಯ್ತನ ಇರುವಂತಹ ಹುಡುಗಿ ರಕ್ಷಿತಾ ಅಂತೇಳಿ ಪ್ರತಿ ಕಂಟೆಸ್ಟೆಂಟ್ ಕೈಯಲ್ಲಿ ಹೇಳಿಸ್ಕೊಂಡಂಥ ಏಕೈಕ ವ್ಯಕ್ತಿ ರಕ್ಷಿತಾ. ಯಾಕೆಂದರೆ ಅಶ್ವಿನಿ ಗೌಡ ಅವರೆಲ್ಲ ವಯಸ್ಸಲ್ಲಿ ಎಷ್ಟು ದೊಡ್ಡವರು. ಅವರೇ ಹೇಳ್ತಾರೆ, ಅಶ್ವಿನಿ ಗೌಡ ಮಲಗಿದ್ದವ್ರನ್ನ ಎಬ್ಸಿ ಊಟ ಕೊಡ್ತಾಳೆ. ಯಾರೇ ಊಟ ಮಾಡ್ದಂಗೆ ಮಲಗಿದ್ರು ಕೂಡ ಎಬ್ಸಿ ಊಟ ಕೊಡ್ತಾಳೆ. ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಂದರೆ ಅವರ ಯೋಗಕ್ಷೇಮನ ವಿಚಾರಿಸ್ತಾಳೆ. ಅಂತಹ ಗುಣ ರಕ್ಷಿತನಿಗಿದೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ. ರಘು ಅವ್ರು ಹೇಳ್ತಾರೆ, ಅವಳಲ್ಲಿ ಇರುವಂತಹ ಒಳ್ಳೆಯ ಗುಣ ನೋಡಿ ನಾನು ರಕ್ಷಿತನಿಗೆ ಫಿದಾ ಆಗಿದ್ದೀನಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾಳೆ, ಎಲ್ಲರ ಹತ್ರನೂ ಒಳ್ಳೆ ರೀತಿ ಇರೋಕ್ಕೆ ಇಷ್ಟಪಡ್ತಾಳೆ, ಎಲ್ಲರ ಬಗ್ಗೆನೂ ಕಾಳಜಿ ಮಾಡುವಂಥ ವ್ಯಕ್ತಿತ್ವ ರಕ್ಷಿತನು ಅಂತೇಳಿ ರಘು ಅವರು ಹೇಳ್ತಾರೆ. ನಮ್ಮ ಗಿಲ್ಲಿಯವರು ತನ್ನ ತಾಯಿಗೆ ಹೋಲಿಸ್ತಾರೆ ರಕ್ಷಿತನ. ಅಂದರೆ ತಾಯಿ ಗುಣ ಇರುವಂತಹ ರಕ್ಷಿತಾ ನಿಜವಾಗ್ಲೂ ಕೂಡ ನನ್ನನ್ನು ಈ ಮನೆಯಲ್ಲಿ ಅಷ್ಟು ಕೇರ್ ಮಾಡಿದ್ದಾಳೆ, ನನ್ನ ಯೋಗಕ್ಷೇಮ ವಿಚಾರಿಸಿದ್ದಾಳೆ, ನನಗೆ ಊಟ ಆಗ್ಬೋದು, ತಿಂಡಿ ಆಗ್ಬೋದು, ನನಗೆ ಹುಷಾರಿಲ್ಲ ಟೈಮಲ್ಲೂ ಕೂಡ ಈ ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಂಥ ಏಕೈಕ ಜೀವ ಅಂದರೆ ಅದು ರಕ್ಷಿತಾ ಅಂತ ಹೇಳಿದ್ದಾರೆ. ಹೊರಗಡೆ ಹೋದಂತಹ ಎಲಿಮಿನೇಟ್ ಆಗಿ ಹೋದಂತಹ ಮಂಜು ಭಾಷಿಣಿಯವ್ರು ಇರ್ಬೋದು, ಅಶ್ವಿನಿ ಇರ್ಬೋದು, ಅಭಿಷೇಕ್ ಇರ್ಬೋದು, ಅದೇ ರೀತಿ ಜಾಹ್ನವಿ ಇರ್ಬೋದು, ಡಾಕ್ ಸತೀಶ್ ಇರ್ಬೋದು, ತುಂಬ ಜನ ಕಂಟೆಸ್ಟೆಂಟ್ಗಳು ನಮ್ಮ ಚಂದ್ರಪ್ರಭು ಅವ್ರು ಇರ್ಬೋದು, ಎಲ್ಲರೂ ಕೂಡ ರಕ್ಷಿತನ ಬಗ್ಗೆ ಒಳ್ಳೆಯದನ್ನೇ ಹೇಳಿದರೆ. ಒಳ್ಳೆ ಹುಡುಗಿ, ಒಳ್ಳೆ ವ್ಯಕ್ತಿತ್ವ ಇರುವ ಹುಡುಗಿ, ಒಳ್ಳೆ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವಂತಹ ಹುಡುಗಿ, ಯಾರಿಗೂ ಕೆಟ್ಟದ್ದು ಬಯಸಲ್ಲ ಮನಸ್ಸಲ್ಲಿ, ಎಲ್ಲರ ಬಗ್ಗೆಯೂ ಕೂಡ ಒಳ್ಳೆಯದನ್ನೇ ಮಾತನಾಡುವಂತಹ ಹುಡುಗಿ ರಕ್ಷಿತಾ. ನಿಮಗೆ ಗೊತ್ತಿದೆಯೋ ಇಲ್ವೋ, ಯಾವಾಗ ಇವರು ಯಾರು ನಮ್ಮ ಧ್ರುವಂತ್ ಅವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅವರ ಸೂಟ್ ಕೇಸ್ ಒಳಗಡೆ ಒಂದು ವೈಟ್ ಪೇಪರಲ್ಲಿ ಧ್ರುವಂತ್ ಸಾರಿ ನನಗೆ ಕ್ಷಮಿಸಿ ಅಂತೇಳಿ ಬರೆದು ಆ ಪೇಪರ್ನ ಆ ಸೂಟ್ ಕೇಸಲ್ಲಿ ಇಟ್ಟು ಅವರ ಬಟ್ಟೆನ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾಳೆ ರಕ್ಷಿತಾ. ಇದು ರಕ್ಷಿತನಿಗಿರುವಂತಹ ಒಳ್ಳೆ ಗುಣ. ನಿಜವಾಗ್ಲೂ ಕೂಡ ಸಾಮಾನ್ಯಳಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತಹ ನಮ್ಮ ರಕ್ಷಿತಾ ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಗೊತ್ತಿದ್ದು ಒಂದು ಯೂಟ್ಯೂಬ್ ಕಂಟೆಂಟ್ ಅಂದರೆ ಒಂದು ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಒಬ್ಬಳು ಹೆಣ್ಣುಮಗಳು ಅಷ್ಟೇ ನಮಗೆ ಗೊತ್ತಿದ್ದು. ಯೂಟ್ಯೂಬಲ್ಲಿ ರಕ್ಷಿತಾ ಅವರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಇಷ್ಟೇ ನಮಗೆ ಗೊತ್ತಿದ್ದು. ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ರಕ್ಷಿತಳ ವ್ಯಕ್ತಿತ್ವವನ್ನು ನೋಡಿ ನಾನೇ ಫಿದಾ ಆಗಿದ್ದೀನಿ. ಯಾಕೆಂದರೆ ರಕ್ಷಿತನಂತಹ ಗುಣ ನಮ್ಮ ಮಕ್ಕಳಿಗೂ ಕೂಡ ಬರಬೇಕು ಅಂತ ನಾನು ಎಷ್ಟೋ ಸರಿ ನಮ್ಮ ಮಕ್ಕಳ ಹತ್ರ ಹೇಳಿದ್ದೀನಿ. ಯಾಕೆಂದರೆ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಒಂದು ಸ್ವಲ್ಪ ಎಜುಕೇಷನ್ ಮುಗಿತಿದ್ದಂಕಲೇ ಒಂದು ಅಹಂ ಬಂದ್ಬಿಡುತ್ತೆ. ನಾವು ಓದಿದ್ದೀವಿ, ನಾವ್ಯಾಕೆ ಪಾತ್ರೆ ತೊಳಿಲಿ, ನಾವ್ಯಾಕೆ ಕಸ ಗುಡಿಸ್ಲಿ, ನಾವ್ಯಾಕೆ ಮನೆ ಕ್ಲೀನ್ ಮಾಡಲಿ, ನಾವ್ಯಾಕೆ ಅಡುಗೆ ಮಾಡಲಿ ಅಂತ. ಬಟ್ ಅಷ್ಟು ಓದ್ಕೊಂಡಿದ್ರು ರಕ್ಷಿತಾ ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಮನೆ ಕೆಲಸದೊಳಗಾಗಿ ಬದುಕಿದ್ದಾಳೆ. ಮನೆ ಕೆಲಸದೊಳಗಾಗಿ ನಿಜವಾಗ್ಲೂ ನನಗೆ ಆ ಹುಡುಗಿ ಬಗ್ಗೆ ಮಾತನಾಡೋತ್ತಿಗೆ ನಾನು ಕಣ್ಣು ತುಂಬಿ ಬರುತ್ತೆ. ಮನೆ ಕೆಲಸದೊಳಗಾಗಿ ಅವಳ ಏಜಿಗೆ ಅವಳು ಡ್ರೆಸ್ ಮಾಡ್ಕೊಂಡು ಹೆಂಗೆ ಓಡಾಡ್ಬೋದಿತ್ತು. ಡೇ 1 ಅಬ್ಸರ್ವ್ ಮಾಡಿ, ಅವಳು ಹೆಂಗೆ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡ್ಬೋದಿತ್ತು. ಇದೇ ವಯಸ್ಸಿನ ಅಂದರೆ ರಕ್ಷಿತಾ ವಯಸ್ಸಿನ ಬಂದಂತಹ ನಿವೇದಿತಾ ಗೌಡ ಆಗಿರ್ಬೋದು, ಕೆಲವಷ್ಟು ಮಂದಿಗಳು ಬರೀ ಮೇಕಪ್ ಮಾಡ್ಕೊಂಡು ತಿರ್ಗಾಡಿದ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಬಟ್ ರಕ್ಷಿತಾ ಮನೆ ಕೆಲಸದೊಳ ಅಂದರೆ ಬಿಗ್ ಬಾಸ್ ಮನೆ ಕೆಲಸದೊಳಗಾಗಿ ರಕ್ಷಿತಾ ಇದ್ಲು ಗೊತ್ತಾ. ಮನೆ ಕೆಲಸ ಮಾಡೋದು, ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಎಲ್ಲದನ್ನು ಅವಳು ಯಾವತ್ತೂ ಕೂಡ ಎಲ್ಲರಿಗಿಂತ ಮುಂಚೆ ಮೇಕಪ್ ಮಾಡಿ ನಿಂತ್ಕೊಂಡಿದ್ದನ್ನು ನಾನು ಒಂದು ದಿನ ಕೂಡ ನೋಡಿಲ್ಲ.
ಯಾವಾಗ ನೋಡಿದ್ರು ಒಂದು ಆ ವೇಲು ಚೂಡಿದಾರದ ವೇಲ್ ಬರುತ್ತಲ್ಲ ಅದನ್ನ ಹಿಂಗೆ ಅಡ್ಡ ಕಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡ್ತಾ ಇರುತ್ತೆ. ಹೊರಗಡೆ ಕುತ್ಕೊಂಡು ಎಲ್ಲರೂ ಪಟಾಕಿ ಹೊಡಿತಾ ಇದ್ರೆ ಒಳಗಡೆ ಕುತ್ಕೊಂಡು ಆ ಹುಡುಗಿ ಸೊಪ್ಪು ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು ಮಾಡ್ತಾ ಇರುತ್ತೆ. ನಿಜವಾಗ್ಲೂ ರಕ್ಷಿತನ ಗುಣಕ್ಕೆ ನಾನಂತೂ ಫಿದಾ ಆಗಿದ್ದೀನಿ. ಇಡೀ ಕರ್ನಾಟಕ ಜನತೆ, ಇಡೀ ಕರಾವಳಿ ಭಾಗ ಇರ್ಬೋದು, ಮುಂಬೈ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹಾಗೆ ಹೊರಗಡೆಯಿಂದ ಸಪೋರ್ಟ್ ಮಾಡಿದಂತಹ ದುಬೈ ಇರ್ಬೋದು, ಕುವೇತ್ ಇರ್ಬೋದು, ಅದೇ ರೀತಿ ಇಸ್ರಾಯೇಲು, UK, ಆಮೇಲೆ UAE ಎಲ್ಲ ಕಡೆ ಆಯಿತಾ, ಅಮೇರಿಕದ ತನಕನೂ ರಕ್ಷಿತನಿಗೆ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಎಂಥದ್ದು ದುಬೈಯಲ್ಲಿ ನಿಜವಾಗ್ಲೂ ಕೂಡ ಎಲ್ಲ ಕಂಟ್ರಿಗಳಲ್ಲೂ ಮಾಡಿದ್ದಾರೆ. ಅಲ್ಲಿರುವಂತಹ ಆಯಿತಾ ಬೇರಿನ್ ಇರ್ಬೋದು, ಕತಾರ್ ಇರ್ಬೋದು, ಕುವೇತ್ ಇರ್ಬೋದು, ಎಲ್ಲ ಕಡೆಯಿಂದ, ಕೆನಡಾ, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ರಕ್ಷಿತನಿಗೆ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತ ಹೇಳ್ತೀನಿ. ನಿಮ್ಮ ಎಲ್ಲ ಸಪೋರ್ಟಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು. ಯಾಕೆ ಅಂತಂದರೆ ನೀವು ಸಪೋರ್ಟ್ ಮಾಡೋದಕ್ಕೇ ನಾವು ಕೂಡ ರಿವ್ಯೂ ಅನ್ನೋದನ್ನು ಮಾಡೋಕ್ಕಾಗೋದು. ಈ ಸರಿ ನನಗೂ ಕೂಡ ತುಂಬ ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕರೆಕ್ಟಾಗಿ ಬಿಗ್ ಬಾಸ್ ನೋಡೋಕ್ಕಾಗಲಿಲ್ಲ ನನಗೆ. ಅದರಿಂದ ನನಗೆ ಮಧ್ಯದಲ್ಲಿ ಸ್ವಲ್ಪ ನಾನು ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಬಟ್ ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ನಿಜವಾಗ್ಲೂ ಆಯಿತಾ ಥ್ಯಾಂಕ್ ಯು ಹೇಳ್ತೀನಿ. ಅದೇ ರೀತಿ ರಕ್ಷಿತನ ಸಪೋರ್ಟ್ ಮಾಡಿದಂತಹ ಎಲ್ಲ ಆಯಿತಾ ಪ್ರೇಕ್ಷಕರಿಗೆ, ಫ್ಯಾನ್ಸಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಒಂದೇ ಹೇಳೋದು, ಪ್ರತಿ ವರ್ಷ ನನ್ನ ಸಪೋರ್ಟು ಆಯಿತಾ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಕಂಟೆಸ್ಟೆಂಟಿಗೆ. ಯಾಕೆ ಅಂತಂದರೆ ನಾನು ವ್ಯೂಸಿಗೋಸ್ಕರವನ್ನ, ಲೈಕ್ಸಿಗೋಸ್ಕರವಾಗಿ ನಾನು ರಿವ್ಯೂ ಮಾಡುವಂಥವಳಲ್ಲ. ನನಗೆ ಟೈಮ್ ಸಿಕ್ಕಿದಾಗ ಬಿಗ್ ಬಾಸನ್ನು ನೋಡಿ ಆಯಿತಾ ಅದರಲ್ಲಿ ನನಗೆ ಯಾರ ವ್ಯಕ್ತಿತ್ವ ನಿಜವಾಗ್ಲೂ ಜೆನ್ಯೂನ್ ಆಗಿದೆ ಅಂತ ಕಾಣುತ್ತೆ ಅಂಥವರಿಗೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ. ಈ ಸರಿ ನಾನು ಏನು ಗಿಲ್ಲಿಗೆ, ಅಶ್ವಿನಿ ಗೌಡಗೆ, ಅದೇ ರೀತಿ ನಮ್ಮ ಮಾಳು, ಉತ್ತರ ಕರ್ನಾಟಕ ಹುಡುಗ ಮಾಳು, ಅದೇ ರೀತಿ ರಕ್ಷಿತಾ, ಇವರೆಲ್ಲರಿಗೂ ನಾನು ಸಪೋರ್ಟ್ ಮಾಡಿದ್ದೆ. ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಅದು ನಾನು ಸಪೋರ್ಟ್ ಮಾಡಿದಂಥ 3 ಕಂಟೆಸ್ಟೆಂಟ್ಗಳು ಕೂಡ ಅವರು ಟಾಪ್ 3 ತನಕ ಬಂದಿದ್ದೀಯಲ್ಲ, ನಿಜವಾಗ್ಲೂ ಗ್ರೇಟ್, ನೆಕ್ಸ್ಟ್ ಲೆವೆಲ್ ಆಯ್ತಾ. ಅದು ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಯಾರೇ ವಿನ್ ಆಗಲಿ ಈ 3 ಜನದಲ್ಲಿ ನಾನು ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ವಿನ್ನಿಂಗ್ ಅನೌನ್ಸ್ ಆದಮೇಲೆ ಆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಜವಾಗ್ಲೂ ಕೂಡ ಯಾರೇ ವಿನ್ ಆದರೂ ಖುಷಿ ಇದೆ. ಆಲ್ ದ ಬೆಸ್ಟ್ ಆಯಿತಾ. ಟ್ರೋಫಿ ಅನ್ನೋದು ಒಬ್ಬರಿಗೆ ಸಿಗೋದು, ಅವ್ರಿಗೆ ಒಳ್ಳೆಯದಾಗಲಿ. ಒಟ್ಟಾರೆಯಾಗಿ ರಕ್ಷಿತನ್ಗೆ ನಿಜವಾಗ್ಲೂ ಕೂಡ ಆಲ್ ದ ಬೆಸ್ಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಏನಾದರೂ ವಿನ್ನರ್ ಅಂತ ಇದ್ದರೆ ಅದು ರಕ್ಷಿತನಿಗೂ ಸಿಗುತ್ತೆ. ರಕ್ಷಿತಾ ಕೂಡ ವಿನ್ನರ್ ಅಂತೀನಿ ನಾನು. ಗಿಲ್ಲಿ ಹೇಗೆ ವಿನ್ನರು, ರಕ್ಷಿತಾ ಕೂಡ ಅದೇ ರೀತಿ ವಿನ್ನರ್ ಅಂತೀನಿ ನಾನು. ಒಳ್ಳೆಯದಾಗಲಿ ರಕ್ಷಿತಾ, ಆಲ್ ದ ಬೆಸ್ಟ್. ನಿನ್ನ ಮುಂದಿನ ಫ್ಯೂಚರಿಗೆ ಒಳ್ಳೆಯದಾಗಲಿ. ನೀನು ಮುಂದೆ ಮಾಡುವ ಪ್ರಾಜೆಕ್ಟ್ಗಳ ಜೊತೆ ನಾವಿರ್ತೀವಿ. ನೀನು ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ಕೂಡ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ರಕ್ಷಿತನಿಗೆ ಒಳ್ಳೆಯ ಆಪರ್ಚುನಿಟಿ ಸಿಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ರಕ್ಷಿತನಿಗೆ ಸಪೋರ್ಟ್ ಮಾಡಿದಂಥ ಅಷ್ಟು ಫ್ಯಾನ್ಸಿಗೆ, ಅಷ್ಟು ಫಾಲೋವರ್ಸಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಫಿನಾಲೆ ಇವತ್ತು ಮುಗಿದೋಗುತ್ತೆ. ಮತ್ತೆ ನಿಮ್ಮ ಬಂಧ ಹೀಗೆ ಮುಂದುವರಿತಾ ಇರಲಿ. ನಾವು ವಿಡಿಯೋಗಳು ಆಗ್ತಾ ಇರ್ಬೋದು, ಆದರೆ ಖಂಡಿತವಾಗ್ಲೂ ರಕ್ಷಿತನ ಬಗ್ಗೆನೋ, ಗಿಲ್ಲಿ ಬಗ್ಗೆನೋ, ಅಶ್ವಿನಿ ಗೌಡ ಬಗ್ಗೆನೋ ಇನ್ನೇನೋ ಒಂದು ಅಪ್ಡೇಟ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತೀನಿ ನಾನು. ಮತ್ತೆ ಮುಂದಿನ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೊಸ ಸ್ಪರ್ಧಿಗಳು, ಹೊಸ ಅಧ್ಯಾಯ ಆಯಿತಾ, ಹೊಸ ಬಿಗ್ ಬಾಸ್ ಮನೆ, ಹೊಸ ಪಯಣ ನಿಮ್ಮ ಜೊತೆ ಶುರುವಾಗುತ್ತೆ. ಬಾಯ್ ಬಾಯ್.